ನೋಡಿ ಓಪನ್ ಆಯ್ತು ನೋಡಿ, ಕಂಪ್ಲೀಟ್ ಹೆವಿ ಇದೆ, ಕಂಪ್ಲೀಟ್ ಹೆವಿ ಡ್ಯೂಟಿ. ಇದೇ ಪಂಪ್ ಗಿಂಪ್ ಎಲ್ಲ ಕೂರುವಂತದ್ದು ಇದ್ರಲ್ಲೇ, ಪೂರ್ತಿ ಅಸೆಂಬ್ಲಿಂಗ್ ಆಗೋದು ಇದ್ರಲ್ಲಿ. ಇದು ನೋಡಿ 12 ಲೀಟರ್ ಅಂತ ಏನು ಹೇಳಿದೆ, 12 ಲೀಟರ್ ಸ್ಟೋರೇಜ್ ನೋಡಿ, ದೊಡ್ಡದಿದೆ. 8 ಲೀಟರ್ ಅಲ್ಲ ಸಾರಿ 12 ಲೀಟರ್ ಸ್ಟೋರೇಜ್. ಕಂಪ್ಲೀಟ್ ಹೆವಿ ಬಾಡಿ, ಇದು ಫುಲ್ ಹೆವಿ ಡ್ಯೂಟಿ ಬಾಡಿ ಇರುತ್ತೆ. ಓಕೆ, ನಾರ್ಮಲಿ ನಿಮಗೆ 10 ಲೀಟರ್ ಸಿಗುತ್ತೆ, 9 ಲೀಟರ್ ಸಿಗುತ್ತೆ. ಇದು ಬಂದು 12 ಲೀಟರ್ ಸ್ಟೋರೇಜ್, ಹೆವಿ ಡ್ಯೂಟಿ ಬಾಡಿ ಇರುತ್ತೆ. ಜಸ್ಟ್ 4500, ಜಾಸ್ತಿ ರೇಟ್ ಇಲ್ಲ ಇದು. ಅದೇನ್ ನೀವು ಅಸೆಂಬ್ಲಿಂಗ್ ನೋಡೋರಲ್ಲ, ಈಸಿ ಮಾಡ್ಕೋಬಹುದು, ನೀವೇ ಮಾಡ್ಕೋಬಹುದು. ಬೇಕು ಅಂದ್ರೆ ಸ್ಪೇರ್ಗೂ ಬೇಕಾದ್ರೆ ಸಿಗುತ್ತೆ. ಸ್ಪೇರ್ಗಿಂತನೂ ನೀವು ರೆಡಿ ಯೂನಿಟ್ ತಗೊಳ್ಳೋದು ಬೆಟರ್. ನೀವು ಸರ್ವಿಸ್ಗೆನೆ 5,000, 5,500, 6,000, 6,500, 7,000 ಎಲ್ಲ ಹಾಕೋರು ಜಸ್ಟ್ 4,500 ತಗೊಂಡು ನೀವೇ ರೆಡಿ ಇರುತ್ತೆ. ಗೋಡೆಗೆ ಫಿಟ್ ಮಾಡಬೇಕು, 2 ಸ್ಕ್ರೂ ಹಾಕಿ ಫಿಟ್ ಮಾಡಿ, ಪ್ರೀ ಫಿಲ್ಟರ್ ಬೌಲು, ಡೈವರ್ಟ್ ವಾಲ್ ಕನೆಕ್ಷನ್ ಹಾಕಿದ್ರೆ ಇದೆ ನೋಡಿ. 4,500 ರೂಪಾಯಿಗೆ RO ವಾಟರ್ ಪ್ಯೂರಿಫೈರು. ಇದನ್ನ ಇವತ್ತು ಅಸೆಂಬ್ಲಿಂಗ್ ಮಾಡೋದು ಹೇಗೆ ಏನು ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಅದರ ಅಸೆಸರೀಸ್ ಎಲ್ಲ ನೋಡಿ ಇದೆ ನೋಡಿ. RO ಮೆಮ್ರೇನ್ ಇದೆ, ಸೆಡಿಮೆಂಟು, ಕಾರ್ಬನ್ನು, ಸೆಡಿಮೆಂಟು, UV ಚೇಂಬರು, RO ಮೆಮ್ರೇನ್ ಹೌಸಿಂಗು ಇದೆ. ಮೆಮ್ರೇನು RO ಮೆಮ್ರೇನ್ 100 GPD. ಇದು 100 GPD ಪಂಪು. ಇದು SMPS, RO SMPS. ಇದು FR ಬಲ್ಕ್ ಹೆಡ್. ಇದು SV 24 ವೋಲ್ಟ್ಸ್ SV. ಇದು TDS ಕಂಟ್ರೋಲರು. ಇದು ಫ್ಲೋಟ್ ಸ್ವಿಚ್ಗೆ ವೈರ್, ಇವೆಲ್ಲ ಕನೆಕ್ಟರ್ಸು. ಇದು X ಕ್ಲಾಂಪು, ಇದು X ಕ್ಲಾಂಪ್ UV, ಇದೆಲ್ಲ C ಕ್ಲಾಂಪು. ಇದು 100 GPD ಪಂಪು. ಇದು ಕಾಪರ್ ಪರ್ದು 100 GPD ಪಂಪ್ ಇದು. ಓಕೆ, ಇದೇ ಕ್ಯಾಬಿನೆಟ್. 12 ಲೀಟರ್ ಸ್ಟೋರೇಜ್ ಇರುತ್ತೆ. ಇದು ಸ್ವಿಫ್ಟ್ ಅಂತ ಅಕ್ವಾಬ್ಲೇಸ್ದು 12 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಇದು ಜಸ್ಟ್ ಬಂದು 4,500 ರೂಪಾಯಿ ಬೀಳುತ್ತೆ ನಿಮಗೆ. ಈ ಪ್ರೈಸ್ ಅಲ್ಲಿ RO UV TDS ಕಂಟ್ರೋಲರ್ ಇರುವಂತದ್ದು ನಿಮಗೆ ಸಿಗೋದಿಲ್ಲ. ಫುಲ್ ಹೆವಿ ಡ್ಯೂಟಿ ಇರುತ್ತೆ. ಮತ್ತೆ 12 ಲೀಟರ್ ಸ್ಟೋರೇಜ್ ಹೇಳಿದ್ನಲ್ಲ, 12 ಲೀಟರ್ ಸ್ಟೋರೇಜ್ ಕೆಪಾಸಿಟಿ. ಇದು ವಾಲ್ ಮೌಂಟಿಂಗ್ ಆಪ್ಷನ್ ಇದೆ ನೋಡಿ, ಬ್ಯಾಕ್ ಸೈಡ್ ವಾಲ್ ಮೌಂಟಿಂಗ್ ಆಪ್ಷನ್ ಇದೆ. ಯಾರು ಬೇಕು ಅಂದರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ಕೊಟ್ಟಿರುತ್ತೆ. ಇದು ಕಂಪ್ಲೀಟ್ ಅಸೆಂಬ್ಲಿಂಗ್ ವಿಡಿಯೋ ಇರುತ್ತೆ. ಚೀಪೆಸ್ಟ್ ವಾಟರ್ ಪ್ಯೂರಿಫೈರು, ಹೆವಿ ಡ್ಯೂಟಿನಲ್ಲಿ ಚೀಪೆಸ್ಟ್. ನೀವು ಆನ್ಲೈನ್ ಕೂಡ ಈ ಪ್ರೈಸ್ ಅಲ್ಲಿ ಸಿಗಲ್ಲ. ಬೇಕು ಅಂದ್ರೆ ಸರ್ಚ್ ಮಾಡಿ ನೋಡಿ. ಈ ನೋಡಿ ಪೂರ್ತಿ ಅಸೆಂಬ್ಲಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಎಲ್ಲ ಬಾಡಿ ಸ್ಕ್ರೂ ಎಲ್ಲ ಓಪನ್ ಮಾಡ್ಕೊಳ್ಳಿ. C ಕ್ಲಾಂಪು ಮತ್ತೆ ಪಂಪು ಎಲ್ಲ ಫಿಕ್ಸ್ ಮಾಡ್ಕೋಬೇಕು. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ನೀವು ನೋಡ್ತಾ ಹೋದ್ರೆ ನಿಮಗೆ ಒಂದು ಕ್ಲಾರಿಟಿ ಐಡಿಯಾ ಬಂದ್ಬಿಡುತ್ತೆ. ಇದೆಲ್ಲ ಯಾರು ಬೇಕಾದ್ರೆ ಮಾಡ್ಬೋದು, ಟೆಕ್ನಿಷಿಯನ್, ಕಸ್ಟಮರು, ಆ ಥರ ಎಲ್ಲ ಏನೂ ಇರೋದಿಲ್ಲ. ನೀವು ಜಸ್ಟ್ ಐಡಿಯಾ ಇದ್ರೆ ಮಾಡ್ಬೋದು. ಇದು 100% ಚೀಪೆಸ್ಟ್ ವಾಟರ್ ಪ್ಯೂರಿಫೈರ್. ಯಾಕಂದ್ರೆ 12 ಲೀಟರ್ ಸ್ಟೋರೇಜು, ಹೆವಿ ಡ್ಯೂಟಿ ಬಾಡಿನಲ್ಲಿ ವಿತ್ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ RO ವಾಟರ್ ಪ್ಯೂರಿಫೈರ್ ಸಿಗೋದಿಲ್ಲ. ಇದು ಬೇಕಂದ್ರೆ ಅಲ್ಕಲೈನ್ ಕೂಡ ಮಾಡ್ಬೋದು. ಅಲ್ಕಲೈನ್ ಫಿಲ್ಟರ್ ಹಾಕಿದ್ರೆ ಅಲ್ಕಲೈನ್ ವಾಟರ್ ಪ್ಯೂರಿಫೈರ್ ಆಗ್ಬಿಡುತ್ತೆ. ನೀವೆಲ್ಲ ಏನು ಅಕ್ವಾಗಾರ್ಡು, ಕೆಂಟು, ಬೇರೆ ಬೇರೆ ಎಲ್ಲಾ ಬ್ರ್ಯಾಂಡ್ ಅದು ಇದು ಅಂತ ಏನಿಲ್ಲ, ಎಲ್ಲಾ ಬ್ರ್ಯಾಂಡ್ಗಳು ನಿಮಗೆ ಸರ್ವಿಸ್ ಗಿರ್ವಿಸ್ ಎಲ್ಲ ಕಾಸ್ಟಿಂಗ್ ಜಾಸ್ತಿ ಇರುತ್ತೆ. ನಿಮಗೆ 4,500 ಯೂನಿಟೇ ಸಿಕ್ಬಿಡುತ್ತೆ. ನೀವು ಬರೀ 4,500 ಫಿಲ್ಟರ್ಗೆ ಕೊಡ್ಬೋದು, ಅಥವಾ 6,500 ಕೊಡ್ಬೋದು. ತುಂಬಾ ಖರ್ಚಿರುತ್ತೆ. ಬಟ್ ಇದು ವಾಟರ್ ಪ್ಯೂರಿಫೈರ್ ಹೊಸದ್ ಬಂದ್ಬಿಡುತ್ತೆ. ನೋಡಿ ಓಪನ್ ಆಯ್ತು ನೋಡಿ, ಕಂಪ್ಲೀಟ್ ಹೆವಿ ಇದೆ, ಕಂಪ್ಲೀಟ್ ಹೆವಿ ಡ್ಯೂಟಿ. ಇದೇ ಪಂಪ್ ಗಿಂಪ್ ಎಲ್ಲ ಕೂರುವಂತದ್ದು ಇದ್ರಲ್ಲೇ, ಪೂರ್ತಿ ಅಸೆಂಬ್ಲಿಂಗ್ ಆಗೋದು ಇದ್ರಲ್ಲಿ. ಇದು ನೋಡಿ 12 ಲೀಟರ್ ಅಂತ ಏನು ಹೇಳಿದೆ, 12 ಲೀಟರ್ ಸ್ಟೋರೇಜ್ ನೋಡಿ, ದೊಡ್ಡದಿದೆ. 8 ಲೀಟರ್ ಅಲ್ಲ ಸಾರಿ 12 ಲೀಟರ್ ಸ್ಟೋರೇಜ್. ನೋಡಿ ಫಸ್ಟ್ ಇದಕ್ಕೆ ಬಲ್ಕ್ ಹೆಡ್ ಅಂತ ಬರುತ್ತೆ, 2 ಬಲ್ಕ್ ಹೆಡ್ ಫಿಟ್ ಮಾಡ್ಕೋಬೇಕು. ಒಂದು ಇನ್ಪುಟ್ ಇರುತ್ತೆ ಪ್ರೀ ಫಿಲ್ಟರ್ ಬೌಲ್ ಇಂದ ಬರುವಂತದ್ದು, ಇನ್ನೊಂದು ಔಟ್ಪುಟ್ ಇರುತ್ತೆ.
ಇದು ನೋಡಿ 100 GPD ಪಂಪು. ಎಲ್ಲ ಬೋಲ್ಟ್ ನಟ್ ಹಾಕಿದ್ರೆ ನಿಮಗೆ ಫಿಟ್ಟಿಂಗ್ ನೆಟ್ ಕೂರುತ್ತೆ. ಇದು ನೋಡಿ ಪಂಪ್ ಕಂಪ್ಲೀಟ್ ಫಿಟ್ ಆಗಿದೆ. 4 ಬೋಲ್ಟ್ ನಟ್ ಹಾಕಿದೆ ನೋಡಿ, ಬ್ಯಾಕ್ ಸೈಡ್ ನೋಡಿ 4 ಬೋಲ್ಟ್ ನಟ್ ಹಾಕಿದೆ. ನೆಕ್ಸ್ಟ್ ಎಕ್ಸ್ ಕ್ಲಾಂಪ್ ಅಂತ ಬರುತ್ತೆ, ಇದನ್ನ ಹಾಕ್ಬೇಕು. 4 ಕೂತ್ಕೊಳ್ಳುತ್ತೆ. ಇದು ಕೂಡ ಬೋಲ್ಟ್ ನಟ್ ಫಿಟ್ಟಿಂಗ್. ಇದೆ ನೋಡಿ, ರೆಡಿ ಆಯ್ತು. ಈಗ ಇದು ಸಿ ಕ್ಲಾಂಪ್ ಎಲ್ಲ 4 ಫಿಟ್ ಮಾಡ್ಕೊಂಡಿದೆ, ಎಲ್ಲ ಬೋಲ್ಟ್ ನಟ್ ಹಾಕಿ ಫಿಟ್ ಆಗಿದೆ. ಈಗ ನೆಕ್ಸ್ಟ್ RO ಮೆಂಬ್ರೇನ್ ಇಂದ ಶುರು ಮಾಡಬೇಕು. ಇದು RO ಮೆಂಬ್ರೇನ್ ಹೌಸಿಂಗ್. ಇದರಲ್ಲಿ ಓರಿಂಗ್ ಇರುತ್ತೆ, ಇದು ಮಿಸ್ ಮಾಡ್ಕೊಳ್ಳಂಗಿಲ್ಲ, ಇಂಪಾರ್ಟೆಂಟ್. ಇಲ್ಲಾಂದ್ರೆ ಲೀಕೇಜ್ ಶುರು ಆಗುತ್ತೆ. ಓಕೆ, ಇದು RO ಮೆಂಬ್ರೇನ್ ಇನ್ಸರ್ಟ್. ಇನ್ನೊಂದ್ಸಲಿ ನೋಡ್ಕೊಂಬಿಡಿ, ಡೈರೆಕ್ಷನ್ ಇದೇ ಡೈರೆಕ್ಷನ್, ಇದು ಒಳಗಡೆ ಹೋಗುವಂಥದ್ದು. ಡಬಲ್ ಓರಿಂಗ್ ಏನ್ ಚಿಕ್ಕದಿದೆಯಲ್ಲ, ಇದೇ ಇನ್ಸೈಡ್ ಹೋಗುವಂಥದ್ದು. ಇದೇ ಇನ್ಸೈಡ್ ಹಾಕ್ಬೇಕು. ಹಾಕಿ ಒಂದು ಸ್ಪಾನರ್ ಬರುತ್ತೆ, ಸ್ಪಾನರ್ ಅಲ್ಲಿ ಟೈಟ್ ಮಾಡಿ. ಇದೇ ಸ್ಪಾನರು. ಹ್ಯಾಂಡ್ ಟೈಟ್ ಮಾಡಿದ್ರೆ ನಡೆಯುತ್ತೆ, ಇದ್ರಲ್ಲಿ ಮಾಡ್ರಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಓಕೆ, ಇದು ನೋಡಿ RO ಮೆಂಬ್ರೇನ್ ಹೌಸಿಂಗ್ ಕೂರಿಸ್ಕೋಬೇಕು. ಪೈಪ್ ಲೈನ್ ಕನೆಕ್ಷನ್ ಎಲ್ಲ ನಿಮಗೆ ಅದೇ ತರ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಫಸ್ಟ್ ಸೆಡಿಮೆಂಟ್ ಹಾಕೊಳ್ಳಿ. ಇಲ್ಲಿ ಸೆಡಿಮೆಂಟ್ ಕೂರುತ್ತೆ. ಇದು ಸೆಡಿಮೆಂಟ್ ಪೈಪ್ ಲೈನ್ ನ ತೋರಿಸ್ಬಿಡ್ತೀನಿ ನೋಡಿ. ಬಲ್ಕ್ ಹೆಡ್ ಅಲ್ಲಿ ಇದ್ರಲ್ಲಿ ನೋಡಿ, ಬಾಡಿನಲ್ಲಿ ಇನ್ ಅಂತ ಇದೆ, ಔಟ್ ಅಂತ ಇದೆ. ಇಲ್ಲಿ ಒಂದು ಇನ್ನು ಹಿಂದ್ಗಡೆ ಹಾಕಿದೆ, ಔಟ್ ಮುಂದ್ಗಡೆ ಹಾಕಿದೆ. ನೀವು ಯಾವ್ದು ಬೇಕಾದ್ರೆ ಚೇಂಜ್ ಮಾಡ್ಕೊಂಡ್ ಬೇಕಾದ್ರೆ ಕೊಡ್ಬೋದು. ಇನ್ನು ಔಟ್ ಅದೇ ಡೈರೆಕ್ಷನ್ ಅಲ್ಲಿ. ಇಲ್ಲಿ ಇನ್ನು ಅಂತ ಹೇಳಿ ಇದನ್ನ ಕನೆಕ್ಷನ್ ಮಾಡ್ತಾ ಇದೆ. ಹಂಗಾಗಿ ಇದರಿಂದ ಸೆಡಿಮೆಂಟಿಗೆ ಬರ್ಬೇಕು ಫಸ್ಟ್. ಇದೆ ನೋಡಿ ಇನ್ ಕನೆಕ್ಷನ್, ಅಲ್ಲಿಂದ ಬಂದು ಸೆಡಿಮೆಂಟಿಗೆ ಬರುತ್ತೆ. ಇನ್ನಿಗೆ ಸೆಡಿಮೆಂಟ್ ಮಾರ್ಕ್ ನೋಡಿ, ಈ ಕಡೆಗಿದೆ, ಈ ಕಡೆ ಫ್ಲೋ ಇದೆ, ಫ್ಲೋ ಡೈರೆಕ್ಷನ್. ಇದು ಇನ್ಪುಟ್ ಸೆಡಿಮೆಂಟ್. ಈಗ ಇಲ್ಲಿ SV ಕನೆಕ್ಷನ್ ಕೊಡ್ಬೇಕು. ಇದೇ SV. ಸೆಡಿಮೆಂಟ್ ಆದ್ಮೇಲೆ ಕಾರ್ಬನ್ ಹಾಕ್ಬೋದು, ಕಾರ್ಬನ್ ಹಾಕಿದ್ಮೇಲೆ SV ಹಾಕ್ಬೋದು. ಇಲ್ಲಿ ನಾವು ಫಿಟ್ಟಿಂಗ್ ನೀಟಾಗಿ ಆಗ್ಲಿ ಅಂತೇಳಿ ಉಲ್ಟಾ ಮಾಡ್ತಾ ಇದೀವಿ. ಇದು SV ಇದು ಔಟ್, ಇದು ಇನ್ನು ಬಂದು ನಾವು ಸೆಡಿಮೆಂಟಿಗೆ ಕೊಡ್ತೀವಿ. SV ಅಂದ್ರೆ ಕಂಟ್ರೋಲಿಂಗು, ಆನ್ ಅಂಡ್ ಆಫ್ ಕಂಟ್ರೋಲಿಂಗ್ ಆಗುವಂಥದ್ದು. ಇಲ್ಲಿಂದ ಪಂಪಿಗೆ ಕೊಡಬೇಕು. SV ಔಟ್. ಇದು ಸೆಡಿಮೆಂಟ್ ಇನ್ ಆಯ್ತು. ಸೆಡಿಮೆಂಟ್ ಔಟ್ ಪಂಪಿಗೆ ಬರುತ್ತೆ, ಪಂಪ್ ಇನ್ಪುಟ್ಗೆ. ಪಂಪ್ ಇನ್ಪುಟ್ ಕನೆಕ್ಷನ್ ಆಗ್ತಾ ಇದೆ. ಅದಾದ್ಮೇಲೆ ಪಂಪಿನ ಔಟ್ಪುಟ್ ಕಾರ್ಬನ್ಗೆ ಬರುತ್ತೆ. ಇದೆ ನೋಡಿ, ಕಾರ್ಬನ್ ಡೈರೆಕ್ಷನ್ ಈ ಕಡೆ ಇದೆ. ಈ ನೋಡಿ ಕಾರ್ಬನ್ ಡೈರೆಕ್ಷನ್ ಈ ಕಡೆ ಇದೆ. ಸೆಡಿಮೆಂಟ್ ಅಲ್ಲ ಆಯ್ತು.
ಸೆಡಿಮೆಂಟ್ ಆದ್ಮೇಲೆ ಎಸ್ ವಿ ಬಂದಿದೆ, ಎಸ್ ವಿ ಆದ್ಮೇಲೆ ಪಂಪ್ ಇನ್ಪುಟ್, ಪಂಪ್ ಔಟ್ಪುಟ್. ಪಂಪ್ ಔಟ್ಪುಟ್ ಇಂದ ಬಂದು ಸೀದಾ ಅದಕ್ಕೆ ಕಾರ್ಬನ್ ಇನ್ಪುಟ್. ಎಲ್ಲ ಸಿಂಪಲ್ ಇರುತ್ತೆ ನೋಡಿ. ಇಲ್ಲಿಂದ ಬಂತು, ಇಲ್ಲಿಂದ ನೆಕ್ಸ್ಟ್ ಕಾರ್ಬನ್ ಇಂದ ಬಂದದ್ದು ಮೆಂಬ್ರೇನ್ ಹೌಸಿಂಗ್ ಬರಬೇಕು. ಮೆಂಬ್ರೇನ್ ಹೌಸಿಂಗ್ ಬರೋಕ್ಕೂ ಮುಂಚೆ ಅಲ್ಲಿ ಟಿ ಕನೆಕ್ಷನ್ ಆಗುತ್ತೆ. ಟಿ ಕನೆಕ್ಷನ್ ಮಾಡಬೇಕು, ಮತ್ತೆ ಟಿ ಡಿ ಎಸ್ ಕಂಟ್ರೋಲರ್ ಹಾಕ್ಬೇಕು. ಟಿ ಡಿ ಎಸ್ ಕಂಟ್ರೋಲರ್ ಇಲ್ಲಿ ಕೂತ್ಕೊಳ್ಳುತ್ತೆ, ಇಲ್ಲಿ ಕೂರುತ್ತೆ. ಇದು ಕನೆಕ್ಷನ್ ಮಾಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ ಏನಾಗಿದೆ ಅಂತ. ತೋರಿಸ್ತೀನಿ ಯಾವ ತರ ಆಗಿದೆ ಅಂತೇಳಿ. ನಿಮಗೆ ಮೇನ್ ಕಾನ್ಸೆಪ್ಟ್ ಇರೋದು ಪಂಪ್ ಇಂದ ಬಂದಿದ್ದು ಮೆಂಬ್ರೇನ್ ಹೌಸಿಂಗ್ ಬರಬೇಕು. ಮಿಡ್ಲ್ ಅಲ್ಲಿ ಕಾರ್ಬನ್ ಬಂದಿದೆ, ಅಷ್ಟೇ ವ್ಯತ್ಯಾಸ ಆಗಿರೋದು. ಇದು ಪೈಪ್ ಲೈನ್ ನೀಟಾಗಿ ಬರಲಿ ಅಂತೇಳಿ ಮಾಡ್ತಾ ಇರೋದು ಈ ತರ ಅಷ್ಟೇ. ಈಗ ನೋಡಿ, ಇಲ್ಲಿಂದ ಬಂದಿದ್ದು ನಿಮಗೆ ಕಾರ್ಬನ್ ಇಂದ ಬಂದಿದ್ದು ಇಲ್ಲಿ ಬಂತು. ಇದರಿಂದ ಮೆಂಬ್ರೇನ್ ಹೌಸಿಂಗ್ ಬಂತು. ಮೆಂಬ್ರೇನ್ ನೋಡಿ, ಇಲ್ಲಿ ಹಿಂದೆ ಟಿ ಡಿ ಎಸ್ ಕಂಟ್ರೋಲರ್ ಕೊಟ್ಟಿದೆ. ಈ ಟಿ ಡಿ ಎಸ್ ಕಂಟ್ರೋಲರ್ ಬಂದು ಇದರಿಂದ ಬರಬೇಕು, ಎಲ್ಲಿ ಪ್ಯೂರಿಫೈಡ್ ವಾಟರ್ ಇಂದ ಬರುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇದು ಟಿ ಕನೆಕ್ಷನ್. ಪೈಪ್ ಒಳಗಡೆಯಿಂದ ಹಾಕೋಬೇಕು, ಹೊರಗಡೆ ಕಾಣುತ್ತೆ ಅಂತ. ಇದು ನೋಡಿ ಪ್ಯೂರಿಫೈಡ್ ವಾಟರ್. ಲೆಂತ್ ಜಾಸ್ತಿ ಇರುವಂತದ್ದು ಪ್ಯೂರಿಫೈಡ್ ವಾಟರ್, ಲೆಂತ್ ಕಡಿಮೆ ಇರುವಂತದ್ದು ಒಳಗಡೆದು ರಿಜೆಕ್ಟ್ ವಾಟರ್. ರಿಜೆಕ್ಟ್ ವಾಟರ್ ಇಂದ ಕನೆಕ್ಷನ್ ಕೊಟ್ಟಿಲ್ಲ. ಇಲ್ಲಿಂದ ಯು ವಿ ಚೇಂಬರ್ ಬರುತ್ತೆ ಪ್ಯೂರಿಫೈಡ್ ವಾಟರ್. ಇಲ್ಲಿ ಟಿ ಡಿ ಎಸ್ ಕಂಟ್ರೋಲರ್ ಇಲ್ಲಿ ಆಗುತ್ತೆ. ನೋಡಿ, ಒಳಗಡೆಯಿಂದ ಪೈಪ್ ತಗೊಂಡಿದೆ, ಅಷ್ಟೇ ವ್ಯತ್ಯಾಸ. ಈಗ ನೋಡಿ ಕನೆಕ್ಷನ್ ಪಂಪ್ ಇಂದ ಬಂದಿದ್ದು ಕಾರ್ಬನ್ ಬಂತು, ಕಾರ್ಬನ್ ಇಂದ ಟಿ ಕನೆಕ್ಷನ್ ಆಗಿ ಮೆಂಬ್ರೇನ್ ಹೌಸಿಂಗ್ ಬಂತು. ನೀರ್ ಹೀಗ್ ಬರುತ್ತೆ. ಇದು ಟಿ ಡಿ ಎಸ್ ಕಂಟ್ರೋಲರ್. ಇಲ್ಲಿಂದ ನಾವು ಪ್ಯೂರಿಫೈಡ್ ವಾಟರ್ ಇಲ್ಲಿಂದ ಟಿ ಕನೆಕ್ಷನ್ ತಗೊಂಡು ಇಲ್ಲಿಗೆ ತಗೊಂಡಿದೆ. ಇಲ್ಲಿ ಟಿ ಡಿ ಎಸ್ ಕಂಟ್ರೋಲರ್ ಯಾವಾಗಲೂ ಟೈಟ್ ಅಲ್ಲಿ ಇರುತ್ತೆ. ನಾವು ಲೂಸ್ ಮಾಡಿದ್ರೆ ಮಾತ್ರ ಈ ಕಡೆಯಿಂದ ನೀರು ಬರುತ್ತೆ, ಇಲ್ಲ ಅಂದ್ರೆ ಪಂಪ್ ಇಂದ ಬಂದು ಕಾರ್ಬನ್ ಬಂದಿದ್ದು ಮೆಂಬ್ರೇನ್ ಹೌಸಿಂಗ್ ಬರುತ್ತೆ. ಈಗ ಇದು ನೀಟಾಗಿ ಫಿಟ್ ಆಯ್ತು. ಈಗ ಇಲ್ಲಿವರೆಗೂ ಬರುತ್ತೆ ಪ್ಯೂರಿಫೈಡ್ ವಾಟರ್. ನೆಕ್ಸ್ಟ್ ಇಲ್ಲಿಂದ ಯು ವಿ ಚೇಂಬರ್ ಕನೆಕ್ಷನ್ ಆಗುತ್ತೆ. ನೋಡಿ, FR450 ಅಂತೇಳಿ ಫ್ಲೋ ರೇಟ್ ಮೆಂಬ್ರೇನ್ ಕೊಡುವಂಥದ್ದು FR450. ಇದು ಬಂದು ನಾವೇನು ಔಟ್ ಅಂತ ಕೊಟ್ಟಿದ್ವಲ್ಲ, ಇಲ್ಲಿ ಕನೆಕ್ಷನ್ ಕೊಡ್ಬೇಕಾಗತ್ತೆ. ಪೈಪ್ ನ ಒಳಗಡೆಯಿಂದ ತಗೊಳ್ಳಿ. ಪೈಪ್ ನ ಒಳಗಡೆಯಿಂದ ತಗೊಂಡ್ರೆ ಈಸಿ ಆಗುತ್ತೆ. ಇಲ್ಲಿ ಬಂದಿದೆ ಪೈಪು. ಇದು ಮೆಂಬ್ರೇನ್ ಹೌಸಿಂಗ್ ನ ರಿಜೆಕ್ಟ್ ವಾಟರ್ ಅಂತ ಏನು ಹೇಳಿತ್ತಲ್ಲ ನಿಮಗೆ, ಒಳಗಡೆ ಇರುವಂತದ್ದು ಈ ಪೈಪ್ ಕನೆಕ್ಷನ್ಗೆ, ಈ ಎಲ್ಬೋಗೆ ಒಳಗಡೆಯಿಂದ ಬಂದಿದೆ. ಇದು ಇಲ್ಲಿ ಕನೆಕ್ಟ್ ಆಗುತ್ತೆ. ಅದು ಇನ್ನೊಂದು ಬಲ್ಕ್ ಹೆಡ್ ರಿಜೆಕ್ಟ್ ವಾಟರ್ಗೆ ಪೈಪ್ ಕೊಟ್ಟಿದ್ವಲ್ಲ ಅಲ್ಲಿಗೆ. ಇದು ಜಸ್ಟ್ 4500 ಅಂತ ರೇಟ್ ಇದ್ರು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ. ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಅಲ್ಲ ಹಾಕ್ತಾ ಇರೋದು. ಯಾವುದು ನಿಮಗೆ ಕಡಿಮೆ ಪ್ರೈಸ್ ಇಂದ ಯಾವುದು ಇರೋದಿಲ್ಲ ಇದರಲ್ಲಿ. ನೆಕ್ಸ್ಟ್ ಬಂದು ಯು ವಿ ಚೇಂಬರ್ ಇದೆ ನೋಡಿ. ಯು ವಿ ಚೇಂಬರ್, ಯು ವಿ ಆಲ್ರೆಡಿ ಇನ್ಸರ್ಟ್ ಮಾಡಿದೆ. LED ಯು ವಿ ಇದೆ, ಆಲ್ರೆಡಿ ಇನ್ಸರ್ಟ್ ಮಾಡಿ 2 ಎಲ್ಬೋ ಹಾಕಿದೆ. ಇದಕ್ಕೆ ಸಣ್ಣದು ದೊಡ್ಡದು ಬರುತ್ತೆ. ಯು ವಿ ಎಕ್ಸ್ ಕ್ಲಾಂಪ್ ಅಂತೇಳಿ ಅದನ್ನ ಹಾಕ್ಬೇಕು. ಇದೆಲ್ಲ ನಿಮಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ಆಫ್ಲೈನ್ ಅಲ್ಲೂ ಸಿಗುತ್ತೆ. ಬಟ್ ಆಫ್ಲೈನ್ ಅಲ್ಲಿ ನಿಮಗೆ ಈ ಪ್ರೈಸ್ ಗಳೆಲ್ಲ ಸಿಗಲ್ಲ. ಎಲ್ಲ ಸ್ಪೇರ್ ತಗೊಂಡು ನೀವು ಕೂಡ ಮಾಡ್ಕೋಬಹುದು. ಅದಕ್ಕಿಂತ ರೆಡಿ ತಗೊಳ್ಳೋದು ಬೆಟರ್. ನೋಡಿ, ಕ್ಲಾಂಪ್ ಕನೆಕ್ಷನ್ ಆಗಿದೆ. ಈ ಕಡೆ ಯು ವಿ ವೈರ್ ಬಿಟ್ಟಿದೆ. ಇಲ್ಲೇನು ಮೆಂಬ್ರೇನ್ ಹೌಸಿಂಗಿಗೆ ನಿಮಗೆ ಅವೆಲ್ಲ ಟಿ ಕನೆಕ್ಷನ್ ಹಾಕ್ಬಿಟ್ಟಿತ್ತಲ್ಲ, ಅಲ್ಲಿಂದ ಈಗ ಕನೆಕ್ಷನ್ ತಗೋಬೇಕು. ನೋಡಿ, ಅಲ್ಲಿಂದ ಕನೆಕ್ಷನ್ ತಗೊಂಡು ಇಲ್ಲಿ ಇದೇ ಯು ವಿ ಚೇಂಬರಿಗೆ ಕನೆಕ್ಷನ್ ಕೊಡಬೇಕು.
ಈಗ ಈ ಕನೆಕ್ಷನ್ ಕಂಪ್ಲೀಟ್ ಆಯ್ತು. ಇಲ್ಲಿಂದ ಪ್ಯೂರಿಫೈಡ್ ವಾಟರ್ ಟ್ಯಾಂಕಿಗೆ ಬರುತ್ತೆ. ಟ್ಯಾಂಕಿಗೆ ಹೋಲು ಇಲ್ಲಿದೆ ಬಾಟಮ್ ಅಲ್ಲಿ, ಇಲ್ಲಿಗೆ ಬರಬೇಕು, ಇದಕ್ಕೆ ಬಿಡಬೇಕಾದ್ರು. ಅಲ್ಲಿವರೆಗೂ ಪೈಪ್ ಅಳತೆ ಮಾಡ್ಕೊಂಡು ಕಟ್ ಮಾಡಿ ಕನೆಕ್ಷನ್ ಮಾಡಿ. ಇಷ್ಟೇ, ಇದೇ ನೋಡಿ ಕಂಪ್ಲೀಟ್ ಪೈಪ್ ಲೈನ್ ಕನೆಕ್ಷನ್. ಸಿಂಪಲ್. ಇನ್ನೊಂದ್ಸಲಿ ಬೇಕಾದ್ರೆ ಹೇಳ್ತೀನಿ ನೋಡಿ. ಇದೇ ಪ್ಯೂರಿಫೈಡ್ ವಾಟರ್ ಇಲ್ಲಿ ಬರ್ತಾ ಇದೆ. ಇದರಲ್ಲಿ ಇನ್ಪುಟ್ ಏನಿದೆ ತೋರಿಸ್ತೀನಿ ನೋಡಿ. ಒಳಗಡೆ ಸೆಡಿಮೆಂಟ್ ಇದೆ. ಇನ್ಪುಟ್ ಸೆಡಿಮೆಂಟ್ ಇಂದ ಬಂದು ಎಸ್ ವಿ ಬರುತ್ತೆ. ಎಸ್ ವಿ ಇಂದ ಬಂದಿದ್ದು ಒಳಗಡೆಯಿಂದ ಬಂದು ಪಂಪಿಗೆ ಕನೆಕ್ಷನ್ ಆಗಿದೆ. ಇಲ್ಲಿ ಪಂಪಿಗೆ ಕನೆಕ್ಷನ್ ಆಗಿದೆ. ಇದು ಪಂಪ್ ಇನ್ಪುಟ್, ಇದು ಪಂಪ್ ಔಟ್ಪುಟ್. ಪಂಪ್ ಔಟ್ಪುಟ್ ಇಂದ ಬಂದು ಕಾರ್ಬನ್ ಕನೆಕ್ಷನ್ ಆಗುತ್ತೆ. ಕಾರ್ಬನ್ ಇಂದ ಬಂದು ನಿಮಗೆ ಟಿ ಕನೆಕ್ಷನ್ ಆಗಿ ಆರ್ ಒ ಮೆಂಬ್ರೇನಿಗೆ ಹೋಗಿದೆ. ಇನ್ನೊಂದು ಟಿ ಕನೆಕ್ಷನ್ ಟಿ ಡಿ ಎಸ್ ಕಂಟ್ರೋಲರ್ ಕನೆಕ್ಟ್ ಆಗುತ್ತೆ. ಈ ಟಿ ಡಿ ಎಸ್ ಕಂಟ್ರೋಲರ್ ಕನೆಕ್ಟ್ ಆಗಿದ್ದು ಎಲ್ಲಿ ಹೋಗಿದೆ? ಇಲ್ಲಿ ಕನೆಕ್ಟ್ ಆಗಿದೆ. ಆ ಮೆಂಬ್ರೇನ್ ಹೌಸಿಂಗ್ ಇಂದ ಬರೋದು ಪ್ಯೂರಿಫೈಡ್ ವಾಟರ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ ಬಂದು ಯು ವಿ ಚೇಂಬರ್ ಕನೆಕ್ಷನ್ ಆಗುತ್ತೆ. ಮೇಲ್ ಬಂದಿದೆಯಲ್ಲ ಇದು ಯು ವಿ ಚೇಂಬರ್ ಇಂದ ಸೀದಾ ಪ್ಯೂರಿಫೈಡ್ ವಾಟರ್ ಇದು ಟ್ಯಾಂಕಿಗೆ ಹೋಗುವಂತ ಪೈಪು. ಇಲ್ಲಿಗೆ ಏನ್ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಈ ಪೈಪ್ ಇಲ್ಲಿಗೆ ಕ್ಲೋಸ್ ವಾಟರ್ ಕನೆಕ್ಷನ್ ಇಷ್ಟೇ. ನೆಕ್ಸ್ಟ್ ಬಂದು ವೈರಿಂಗ್ ಕನೆಕ್ಷನ್. SMPS ಹಾಕಿಲ್ಲ, ಪಂಪ್ ಇದೆ, ಎಸ್ ವಿ ಇದೆ, ಯು ವಿ ಚೇಂಬರ್ ಇದೆ, 3 ಐಟಮ್ ಇದೆ. ಇನ್ನೊಂದು SMPS ಇವಾಗ ಹಾಕ್ಬೇಕು. ಇದು SMPS ಕನೆಕ್ಷನ್. ಇದೆ SMPS. ಅಳತೆ ನೋಡ್ಕೊಂಡು ಕಟ್ ಮಾಡಿ. ಇದು ಬಾಡಿಯಿಂದ ಒಳಗಡೆ ಬರಬೇಕು. ಇಲ್ಲೊಂದು ಹೋಲ್ ಇದೆ, ಈ ಹೋಲಿಂದ ತಗೊಳ್ಳಿ. ಈ ಹೋಲಿಂದ ಒಳಗಡೆ ತಗೋಬೇಕು. ಇದು SMPS ನ ಮೌಂಟ್ ಮಾಡ್ಬೇಕು. ಅದಕ್ಕೆ 2 ಸೈಡ್ ಗಮ್ ಟೇಪ್ ಇರುತ್ತೆ. 2 ಸೈಡ್ ಗಮ್ ಟೇಪ್ ಅಲ್ಲಿ ಟೇಪ್ ಹಾಕಿ ನೀವು ಬೇರೆ ಏನ್ ಹಾಕಿದ್ರು ನಿಲ್ಸಕ್ ಕಷ್ಟ. ಅಲ್ಲಿ ಇಲ್ಲ ಟ್ಯಾಗ್ ಹಾಕ್ಬೋದು. ಟ್ಯಾಗ್ ಗಿಂತ 2 ಸೈಡ್ ಗಮ್ ಟೇಪ್ ಒಳ್ಳೇದು. ಇದು ನೋಡಿ 2 ಸೈಡ್ ಗಮ್ ಟೇಪ್ ಫಿಟ್ಟಿಂಗ್ ಕೂತ್ಕೊಂತು. ಈಗ ಎಲ್ಲಾ ವೈರ್ನ ಸ್ಕಿನ್ ಮಾಡ್ಕೋಬೇಕು. ಓಕೆ, ಒಂದ್ಸಲ ಎಲ್ಲಾ ವೈರ್ ಸ್ಕಿನ್ಗಳು ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ವೈರಿಂಗ್ ಎಲ್ಲ ಸ್ಕಿನ್ ಆಗಿದೆ ವೈರ್ಗಳೆಲ್ಲ. ಈಗ ನಿಮಗೆ ಒಂದೊಂದೇ ಕನೆಕ್ಷನ್ ಮಾಡ್ತಾ ತೋರಿಸ್ತೀನಿ. ಇದು ನೋಡಿ ಎಸ್ ವಿ ಕನೆಕ್ಷನ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎಲ್ಲದರಲ್ಲೂ. ಒಂದೊಂದೇ ನೀಟಾಗಿ ನೋಡ್ಕೊಂಬಿಡಿ, ಗೊತ್ತಾಗತ್ತೆ. ಇದು ಎಸ್ ವಿದು, ಇದು ಯು ವಿದು, ಇದು ಪಂಪ್ದು. ಇದೇ 3 ನಾವು ಕೊಡೋದು. ಇದು SMPS ಇನ್ಪುಟ್. ಇದರಲ್ಲಿ ವೈಟ್ ಬಿಟ್ಬಿಡಿ, ಬ್ಲಾಕ್ ಇಟ್ಕೊಳ್ಳಿ. ಬ್ಲಾಕ್ ಕಾಮನ್ನು. ವೈರಿಂಗ್ ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಎಲ್ಲ ಒಳಗಡೆಯಿಂದ ತಗೊಂತೀನಿ. ಇದು SMPS ಬ್ಲಾಕ್. ಈ ಬ್ಲಾಕಿಗೆ ಇದು ಎಸ್ ವಿದು ಬಂದಿರೋದು. ಎಸ್ ವಿದು ವೈಟ್ ಮತ್ತೆ ರೆಡ್ ಅಲ್ಲಿ ವೈಟ್ ಬ್ಲಾಕ್. ಇದು SMPS ಬ್ಲಾಕ್ ಕನೆಕ್ಷನ್ ಕೊಡಿ. ಮತ್ತೆ ಪಂಪಿನ ಬ್ಲಾಕ್ ಇದೆಯಲ್ಲ ಅದು ಬ್ಲಾಕ್ SMPS ಕನೆಕ್ಷನ್ ಕೊಡಿ ಬ್ಲಾಕಿಗೆ. ಇನ್ಯಾವ್ದು ಉಳಿತು? LED UV ಇದು ಬ್ಲಾಕ್ ಏನಿದೆ ಈ ಬ್ಲಾಕ್ ಇದಕ್ಕೆ ಕನೆಕ್ಷನ್ ಕೊಡಿ. ಬ್ಲಾಕ್ ಎಲ್ಲ ಬ್ಲಾಕ್ಗಳು ಒಟ್ಟಾಯ್ತು. ಇಲ್ಲಿ ಎಲ್ಲ ಸೇರಿ ಟ್ವಿಸ್ಟ್ ಮಾಡಿ. ಒಂದು ಟ್ವಿಸ್ಟ್ ಆಯ್ತು, ಒಂದು ಜಾಯಿಂಟ್. ಇದಾದ್ಮೇಲೆ ಈಗ SMPS ವೈಟ್ ಉಳಿತಾ? ಎಲ್ಲದರಲ್ಲೂ ಒಂದೊಂದು ವೈಟ್ ಅಂದ್ರೆ ಇದು ಪಾಸಿಟಿವ್, ಇದು ರೆಡ್ ತಗೊಳ್ಳಿ. ರೆಡ್ ಪಾಸಿಟಿವ್. UV LED ಫುಲ್ ರೆಡ್ ಇರೋದು ಪಾಸಿಟಿವ್. ಪಂಪ್ ಅಲ್ಲಿ ರೆಡ್ ಏನಿದೆಯಲ್ಲ, ರೆಡ್ ಸ್ಟ್ರಿಪ್ ಕಲರ್, ಅದು ಪಾಸಿಟಿವ್. ಇದಿಷ್ಟು 4 ಸೇರಿ ಜಾಯಿಂಟ್ ಹಾಕಿ. ಇದರಲ್ಲಿ ಬರೋದು ನಿಮಗೆ 2 ಜಾಯಿಂಟ್, ಪಾಸಿಟಿವ್ ಜಾಯಿಂಟು, ಒಂದು ನೆಗೆಟಿವ್ ಜಾಯಿಂಟು. SMPS ಇಂದ ಬಂದು ಹೀಗೆ ಕನೆಕ್ಷನ್ ಆಗಿರುತ್ತೆ. ಇದು ಒಂದು ಕನೆಕ್ಷನ್ ಆಯ್ತು. ಈಗ ಫ್ಲೋಟ್ ಸ್ವಿಚ್ ಸೈಡ್ AC ಕಡೆ, ಅದು DC ಅಂತ ಹೇಳ್ತೀವಿ. 24 volts DC ಕನೆಕ್ಷನ್. ಇದು AC ಕನೆಕ್ಷನ್ ಈ ಸೈಡ್ ಮಾಡುವಂತದ್ದು. ಇದು ಮೇನ್ ಕರೆಂಟ್ ಇರುತ್ತೆ ಯಾವಾಗ್ಲೂ. ಇದರಲ್ಲಿ ಮುಟ್ಟದೆ ಕರೆಂಟ್ ಹೊಡೆಯುತ್ತೆ. ಹಾಗಾಗಿ ಕರೆಂಟ್ ಕನೆಕ್ಷನ್ ಇದ್ದ ಮುಟ್ಟಕ್ಕೆ ಹೋಗಬೇಡಿ. ಇದು ತುಂಬಾ ಸಿಂಪಲ್ ಇದೆ. ಇದು ಕೂಡ ಈ ಬ್ಲಾಕ್ ಏನ್ ನಾವು ಕೇಬಲ್ ಕಟ್ ಮಾಡಿದ್ವಲ್ಲ ಒಳಗಡೆ ತಗೊಳಕ್ಕೆ, ಆ ಬ್ಲಾಕ್ ಈ ಬ್ಲಾಕ್ ಜಾಯಿಂಟ್ ಹಾಕಿ. ಇದೊಂದೇ, ಇದೆಷ್ಟೇ ಜಾಯಿಂಟ್ ಬರೋದು ಇಲ್ಲಿ. ಬ್ಲಾಕಿಗೆ ಮತ್ತೆ ಯಾವುದು ಕನೆಕ್ಷನ್ ಆಗಲ್ಲ ವೈರು.
ಇದಾದ್ಮೇಲೆ ಏನು ಮತ್ತೆ ಇನ್ನೆರಡು ರೆಡ್ ಉಳಿದಿದೆ, ಇದು ನಾವು ರೆಡಿ ಮಾಡ್ಕೊಂಡಿದೀವಿ ನೋಡಿ, ಕ್ಲಿಪ್ ಹಾಕಿದೆ, ಫ್ಲೋಟ್ ಸ್ವಿಚ್ ವೈರ್ ಅಂತ ಹೇಳ್ತೀವಿ, ಇದು ಫ್ಲೋಟ್ ಸ್ವಿಚ್. ಓಕೆ, 2 ಪಿನ್ ಇದೆ, 3 ಇಲ್ಲ, ಇದ್ರಲ್ಲಿ 2 ಇರೋದು. ಎರಡಕ್ಕೂ ಕನೆಕ್ಷನ್ ಮಾಡಿ. ಒಂದು ಈ ಪಿನ್ನು ಒಂದ್ ಸೈಡು, ಇನ್ನೊಂದ್ ಸೈಡು, ಯಾವ್ದು ಮಾಡಿದ್ರು ನಡೆಯುತ್ತೆ, ಉಲ್ಟಾ ಸೀದಾ ಆದ್ರೂ ಏನ್ ತೊಂದರೆ ಇಲ್ಲ. ಇದು ಫ್ಲೋಟ್ ಸ್ವಿಚ್ ವರ್ಕ್ ಆಗತ್ತೆ. ಇದು ಕನೆಕ್ಷನ್ ನೋಡಿ, ಇವೆರಡಕ್ಕೆ ತಗೊಂಡೋಗಿ ಅದು ಸಪರೇಟ್, ಇದು ಸಪರೇಟ್ ಕೊಡ್ಬೇಕು, ಸಪರೇಟ್ ಕನೆಕ್ಷನ್ ಕೊಡ್ಬೇಕು, ಇಷ್ಟೇ. ಇದು ನೋಡಿ, ಇದು ಸಪರೇಟ್, ಯಾವ್ದು ಕೊಟ್ಟರು ಇಂಟರ್ಚೇಂಜ್ ಆದ್ರೆ ಏನ್ ತೊಂದರೆ ಇಲ್ಲ. ಇದು ಜಸ್ಟ್ ನಮಗೆ ಫ್ಲೋಟ್ ಕಟ್ ಆಫ್ ಆಗ್ಲಿಕ್ಕೆ ಮಾತ್ರ ವೈರಿಂಗ್ ಕನೆಕ್ಷನ್. ಇದು ಆಟೋಮೆಟಿಕ್ ಟ್ಯಾಂಕ್ ತುಂಬಿದ ಕೂಡಲೇ ಆಟೋ ಆನ್ ಆಟೋ ಆಫ್ ಆಗಕ್ಕೆ. ಇದು ಜಾಯಿಂಟ್ ಹಾಕಿ, ಇದು ಜಾಯಿಂಟ್ ಆಯ್ತು. ಈ ಜಾಯಿಂಟ್ ಆದ್ಮೇಲೆ ಎಲ್ಲ ಇದಕ್ಕೆ ಎಂಡ್ ಕ್ಯಾಪ್ ಅಂತ ಬರುತ್ತೆ, ಎಂಡ್ ಕನೆಕ್ಷನ್, ಆ ಕ್ಲಿಪ್ ನ ಹಾಕ್ಬೇಕು. ಇದೆ ನೋಡಿ ಎಂಡ್ ಕ್ಯಾಪ್ ಅಂತ ಇರುತ್ತೆ. ಇದನ್ನ ಹಾಕಿ ಪಂಚ್ ಮಾಡಿ. ಇದು ಹಾಕೋದ್ರಿಂದ ಏನಂದ್ರೆ ನಿಮಗೆ ಒಂದಕ್ಕೊಂದು ಜಾಯಿಂಟ್ ಟಚ್ ಆಗೋದಿಲ್ಲ. ಅಕಸ್ಮಾತ್ ನೀರಿಗೆ ಡ್ರಾಪ್ ಬಿದ್ರು ಏನಾಗಲ್ಲ, ಹಂಗೆ ಡ್ರೈ ಆಗಿ ಹೋಗ್ಬಿಡುತ್ತೆ. ತುಂಬಾ ಸಿಂಪಲ್ ಇರುತ್ತೆ. ಇದು ಜಸ್ಟ್ 4500 ಯೂನಿಟ್ ಕಾಸ್ಟ್. ಇದು ನೋಡಿ ಜಾಯಿಂಟ್ ಆಯ್ತು. ಇನ್ನು ಆ ಸೈಡು ಕೂಡ ಜಾಯಿಂಟ್ ಇದು ಕನೆಕ್ಟರ್ ಹಾಕ್ಬಿಡ್ತೀನಿ. ಈ ಸೈಡ್ 2 ಜಾಯಿಂಟು, ಆ ಕಡೆ 3 ಜಾಯಿಂಟ್ ಬರುತ್ತೆ. ಇದು DC ಸೈಡು ಇದಾಯ್ತು. ಒಳಗಡೆ ಬಿಟ್ಬಿಡಿ ವೈರು. ಇದು ಫ್ಲೋಟ್ ಸ್ವಿಚ್ ವೈರಿಂಗ್ ನ ಅಲ್ಲಿಗೆ ತಗೊಳ್ಳಿ, ಈ ಕಡೆಗೆ. ವೈರಿಂಗ್ ಎಲ್ಲ ಒಳಗಡೆ ಹಾಕಿ ಪ್ರೆಸ್ ಮಾಡಿ. ಇದಾದ್ಮೇಲೆ ಫ್ಲೋಟ್ ಸ್ವಿಚ್ ಫಿಟ್ ಮಾಡಕ್ ತೋರಿಸ್ತೀನಿ ನೋಡಿ. ಇದು ಜಸ್ಟ್ ಪ್ರೆಸ್ಸಿಂಗ್ ಇರುತ್ತೆ, ಈಸಿ ಪ್ರೆಸ್ಸಿಂಗ್. ಇದೇ ಪಾಯಿಂಟ್ ಆಪರೇಟ್ ಆಗೋದು. ಇದ್ರಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ ಆಪರೇಟ್ ಆಗೋದು. ಓಕೆ, ಇದು ಫ್ಲೋಟ್ ಸ್ವಿಚ್ ಫಿಟ್ ಆಗತ್ತೆ ನೋಡಿ. ಇಲ್ಲಿ ಚೆಕ್ ನಟ್ ಇರುತ್ತೆ, ಜಸ್ಟ್ ಟೈಟ್ ಮಾಡೋದಷ್ಟೇ, ಸಿಂಪಲ್ ಮಾಡ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು. ಗೊತ್ತಾಗಿಲ್ಲ ಅಂದ್ರೆ ರಿಪೀಟ್ ಪಾಸ್ ಮಾಡಿ, ಇನ್ನೊಂದ್ಸಲಿ ನೋಡಿ, ರಿವೈಂಡ್ ಮಾಡ್ಕೊಳ್ಳಿ, ಇಷ್ಟೇ. ಇದು ಜಸ್ಟ್ ಪ್ರೆಸ್ ಮಾಡ್ಬೇಕು, ಕೊನೆಗೆ ಇದು ಪ್ರೆಸ್ ಮಾಡ್ಬೇಕು ಹೀಗೆ. ಈಗ ನೋಡಿ ಆಪರೇಟ್ ಆಗತ್ತೆ ನೋಡಿ. ಈ ಕಡೆ ಒಳಗೆ ನೋಡಿ, ಒಳಗೆ ಇಲ್ಲಿ ಕಾಣಿಸತ್ ನೋಡಿ, ನಾನು ಹೇಳಿದ್ನಲ್ಲ ಪಾಯಿಂಟ್ ಟಿಪ್ ವರ್ಕ್ ಆಗ್ತಾ ಇದೆ ನೋಡಿ, ಇಷ್ಟೇ ಆಪರೇಟಿಂಗ್. ಇದನ್ನ ಈಗ ನಿಮಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಮಾಡಿ ತೋರಿಸ್ತೀನಿ ನೋಡಿ. ಪ್ಲಗ್ ಪಾಯಿಂಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಪ್ಲಗ್ ಪಾಯಿಂಟಿಗೆ ಹಾಕಿ ಸ್ವಿಚ್ ಹಾಕಿ. ಈಗ ನೋಡಿ ಆನ್ ಆಯ್ತು. ಇದರಲ್ಲಿ ನೀವು ಚೆಕ್ ಮಾಡಬೇಕಾದ್ದು ಪಂಪ್ ಓಡ್ತಾ ಇದೆಯಲ್ಲ ನೋಡಿ, SMPSC ಕರೆಂಟ್ ಬಂದಿರುತ್ತೆ, ಪಂಪ್ ಓಡ್ತಾ ಇದೆಯಲ್ಲ ನೋಡಿ, SV ಆನ್ ಆಗಿದೆ ಅಂದ್ರೆ ಒಂದ್ಸಲಿ ಸೌಂಡ್ ಬಂದಿರುತ್ತೆ ಅಷ್ಟೇ. ಅದಾದ್ಮೇಲೆ UV 3 ಪಾಯಿಂಟ್ ನ ಚೆಕ್ ಮಾಡಬೇಕು. ಈ ನೋಡಿ ಆನ್ ಆಫ್ ಚೆಕ್ ಮಾಡ್ತೀನಿ. ಈ ನೋಡಿ ಆಫ್, ಈಗ ಆನ್. ಇದು ಆಫ್ ಆಗತ್ತೆ, ಮೇಲ್ಗಡೆ ನೀರು ಬಂದಾಗ ಇದು ಆನ್ ಆಗತ್ತೆ. ಈಗ ಆನ್ ಆಯ್ತು. ಇಷ್ಟು ಚೆಕ್ ಮಾಡಿದ್ರೆ ಸಾಕು, ಬೇರೆ ಏನಿಲ್ಲ. ತುಂಬಾ ಸಿಂಪಲ್ ಆಗಿದೆ. ಈಗ ನೋಡಿ ಬಾಡಿಗೆ ಕನೆಕ್ಟ್ ಮಾಡಿ. ಈ ಕನೆಕ್ಟ್ ಮಾಡೋಕ್ಕೂ ಮುಂಚೆ ಒಂದು ಟ್ಯಾಪ್ ಹಾಕ್ಬೇಕಾಗತ್ತೆ. ಇಲ್ಲಿ ಟ್ಯಾಪ್ ಫಿಟ್ ಮಾಡಬೇಕು. ಇದು ನೋಡಿ ಟ್ಯಾಪ್, 2 ವಾಷರ್ ಇರುತ್ತೆ ಇದರಲ್ಲಿ. ಟ್ಯಾಪಿಗೆ ಚೆಕ್ ನಟ್ಟು 2 ವಾಷರ್, ಒಂದು ವಾಷರ್ ಒಳಗೆ, ಒಂದು ವಾಷರ್ ಹೊರಗೆ ಹಾಕಿ. ಒಂದು ಒಳಗೆ, ಒಂದು ಹೊರಗೆ ಹಾಕೋದು. ಹಾಕಿ ಹ್ಯಾಂಡ್ ಟೈಟ್ ಮಾಡಿ ಸಾಕು, ಬೇರೆ ಏನ್ ಬೇಡ.
ಇನ್ ಕೇಸ್ ಬೇಕು ಅಂದ್ರೆ ಸ್ವಲ್ಪ ಟೆಫ್ಲಾನ್ ಟೇಪ್ ಹೊಡಿಬಹುದು. ಈಗ ಒಳಗಡೆ ಇನ್ನೇನು ಕೆಲಸ ಇರಲ್ಲ. ಇದು ಫಿಟ್ಟಿಂಗ್ ಆಯ್ತು. ಔಟರ್ ಬಾಡಿ ಇದು ಹೆವಿ ಬಾಡಿ ಇರುತ್ತೆ, ನೀವು ರೆಗ್ಯುಲರ್ ನೋಡೋದಕ್ಕಿಂತ ಫುಲ್ ಹೆವಿ ಬಾಡಿ ಇದು. ಈಗ ಸ್ಕ್ರೂ ಒಂದು ಕನೆಕ್ಷನ್ ಮಾಡಿ, ಸ್ಕ್ರೂ ಫಿಟ್ ಮಾಡಿ. ಎಲ್ಲದಕ್ಕೂ ಸ್ಕ್ರೂ ಫಿಟ್ ಮಾಡಿದ್ರೆ ಆಯ್ತು. ಈಗ ನೋಡಿ ಇನ್ನು ಔಟ್ ಅಂತ ಹೇಳಿ ಬಂತಿಲ್ಲಿ, ಇನ್ನು ಔಟು, ಇದು ಔಟು, ಇದು ಔಟು. ನೋಡಿ ಒಳಗಡೆ ಅಸೆಂಬ್ಲಿಂಗ್ ಆಗಿರೋದೆಲ್ಲ ಇದ್ರಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ ಕಂಪ್ಲೀಟ್ ರೆಡಿ ಆಯ್ತು. ನೋಡಿದ್ರಲ್ಲ ಅಸೆಂಬ್ಲಿಂಗ್ ಯಾವ ತರ ಇದೆ ಏನಂತ. ಕಂಪ್ಲೀಟ್ ಹೆವಿ ಬಾಡಿ, ಇದು ಫುಲ್ ಹೆವಿ ಡ್ಯೂಟಿ ಬಾಡಿ ಇರುತ್ತೆ. ಓಕೆ, ನಾರ್ಮಲಿ ನಿಮಗೆ 10 ಲೀಟರ್ ಸಿಗುತ್ತೆ, 9 ಲೀಟರ್ ಸಿಗುತ್ತೆ. ಇದು ಬಂದು 12 ಲೀಟರ್ ಸ್ಟೋರೇಜ್, ಹೆವಿ ಡ್ಯೂಟಿ ಬಾಡಿ ಇರುತ್ತೆ. ಜಸ್ಟ್ 4500, ಜಾಸ್ತಿ ರೇಟ್ ಇಲ್ಲ ಇದು. ಅದೇನ್ ನೀವು ಅಸೆಂಬ್ಲಿಂಗ್ ನೋಡೋರಲ್ಲ, ಈಸಿ ಮಾಡ್ಕೋಬಹುದು, ನೀವೇ ಮಾಡ್ಕೋಬಹುದು. ಬೇಕು ಅಂದ್ರೆ ಸ್ಪೇರ್ಗೂ ಬೇಕಾದ್ರೆ ಸಿಗುತ್ತೆ. ಸ್ಪೇರ್ಗಿಂತನೂ ನೀವು ರೆಡಿ ಯೂನಿಟ್ ತಗೊಳ್ಳೋದು ಬೆಟರ್. ನೀವು ಸರ್ವಿಸ್ಗೆನೆ 5,000, 5,500, 6,000, 6,500, 7,000 ಎಲ್ಲ ಹಾಕೋರು ಜಸ್ಟ್ 4,500 ತಗೊಂಡು ನೀವೇ ರೆಡಿ ಇರುತ್ತೆ. ಗೋಡೆಗೆ ಫಿಟ್ ಮಾಡಬೇಕು, 2 ಸ್ಕ್ರೂ ಹಾಕಿ ಫಿಟ್ ಮಾಡಿ, ಪ್ರೀ ಫಿಲ್ಟರ್ ಬೌಲು, ಡೈವರ್ಟ್ ವಾಲ್ ಕನೆಕ್ಷನ್ ಹಾಕಿದ್ರೆ ಬೇಕಾದ್ರೆ ನಿಮಗೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಇನ್ಸ್ಟಾಲೇಷನ್ ವಿಡಿಯೋ ಇರುತ್ತೆ. ಈ ಮಾಡ್ಲಿರಲ್ಲ, ಬೇರೆ ಮಾಡ್ಲದ ಇನ್ಸ್ಟಾಲೇಷನ್ ವಿಡಿಯೋ ಇದೆ. ಸೇಮ್ ಟು ಸೇಮ್ ಆಲ್ಮೋಸ್ಟ್ ಎಲ್ಲ ಅದೇ ತರನೇ ಇರುತ್ತೆ. ಇನ್ಸ್ಟಾಲೇಷನ್ ವಿಡಿಯೋ ಬೇಕಾದ್ರೆ ನೋಡಿ. ಇನ್ನು ನಿಮಗೆ ಆನ್ಲೈನ್ ಅಲ್ಲಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆನ್ಲೈನ್ ಅಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಪ್ರೈಸಸ್ ನ ಚೆಕ್ ಮಾಡಿ. ಬೇರೆ ಬೇರೆ ಬ್ರಾಂಡು, ಬೇರೆ ಬೇರೆ ಮಾಡೆಲ್ಗಳು ಎಲ್ಲದು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಕೊಟ್ಟಿರ್ತೀನಿ, ಸ್ಪೇರ್ಸ್ ಕೊಟ್ಟಿರ್ತೀನಿ. ಹೋಗೋಸಲಿ ಬೇಕು ಅಂದ್ರೆ ಚೆಕ್ ಮಾಡಿ. ಇನ್ ಕೇಸ್ ಬೇಕು ಅಂದ್ರೆ ನಿಮಗೆ ಫೋನ್ ಮಾಡಿ, ಕೆಳಗಡೆ ಕಾಣ್ತಾ ಇರುತ್ತಲ್ಲ ಆ ನಂಬರಿಗೆ ಬೇಕಾದ್ರೆ ಫೋನ್ ಮಾಡಿ, ಬೇಕಾದ್ರೆ ನಾವು ಡೆಲಿವರಿ ಕಳಿಸ್ಕೊಡ್ತೀವಿ. ಇನ್ಸ್ಟಾಲೇಷನ್ ನೀವು ಅಲ್ಲೇ ಟೆಕ್ನಿಷಿಯನ್ ಹತ್ರ ಮಾಡಿ, ಯಾರ ಹತ್ರನಾರ ಮಾಡಿಸ್ಬೋದು. ಎಲೆಕ್ಟ್ರಿಷಿಯನ್ ಮಾಡ್ಬೋದು, ಪ್ಲಂಬರ್ ಮಾಡ್ಬೋದು, ಪ್ರತಿಯೊಬ್ರು ಮಾಡ್ಬೋದು. ಜಸ್ಟ್ 4500 ಕಂಪ್ಲೀಟ್ ರೆಡಿ ಯೂನಿಟ್, ROUV TDS. ಇದರಲ್ಲಿ ನಿಮಗೆ ಅಲ್ಕಲೈನ್ ಬೇಕು ಅಂದ್ರೆ, ಇನ್ ಕೇಸ್ ಅಲ್ಕಲೈನ್ ಬೇಕು ಅಂದ್ರೆ ನಿಮಗೆ ಜಸ್ಟ್ 5200 ಆಗುತ್ತೆ. 5200ಕ್ಕೆ ವಿತ್ ಅಲ್ಕಲೈನ್ ಬರುತ್ತೆ. ಇದರಲ್ಲಿ ಏನ್ ಸ್ಪೇಸ್ ಇದೆ, ಬೇಕು ಅಂದ್ರೆ ಅಲ್ಕಲೈನ್ ಫಿಲ್ಟರ್ನ ಹಾಕಿ ಬೇಕಾದ್ರೆ ಮಾಡ್ಕೊಡ್ಬೋದು. ಇನ್ ಕೇಸ್ ಬೇಕು ಅಂದ್ರೆ, ಇಲ್ಲ ROUV TDS ಸಾಕು ಅಂದ್ರೆ ROUV TDS. ಓಕೆ, ಇನ್ ಕೇಸ್ ಏನಾರ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನು ಟೆಕ್ನಿಕಲ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಏನು ಅಂತ ತುಂಬಾ ವಿಡಿಯೋಸ್ ಇದೆ. ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆ, ಥ್ಯಾಂಕ್ ಯು.